ಸೀತಮ್ಮ ಪ್ರಿನ್ಸಸ್ ತರ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು ಸೋ ಮಚ್ ಪುಟ್ಟ. ಹೌದು, ಈಗ ನೀನ್ ಯಾಕೆ ಈ ತರ ರೆಡಿ ಆಗಿದ್ಯಾ? ಸೀತಮ್ಮ ನಾನು ನಿನ್ಗೇನೋ ಕೇಳಲಾ? ಕೇಳು. ಸೀತಮ್ಮ, ಡಾಕ್ಟರ್ ಅಂಕಲ್ ಪಾಪನ ಅವ್ರು ಹುಡುಕ್ಬಿಟ್ರೆ ನಾನು ನಿನ್ನಿಂದ ದೂರ ಆಗ್ತೀನಾ? ಪುಟ್ಟ, ನಿನ್ನ ಮನಸ್ಸಲ್ಲಿ ಯಾಕೆ ಪ್ರಶ್ನೆ ಬಂತು? ನೀನು ಯಾವತ್ತೂ ನನ್ನಿಂದ ದೂರ ಆಗಲ್ಲ. ಆ ದೇವ್ರಿಗೆ ಗೊತ್ತು ಯಾರ್ಯಾರನ್ನ ಎಲ್ಲೆಲ್ಲಿ ಸೇರಿಸ್ಬೇಕು ಅಂತ. ಶ್ಯಾಮ್ ಮಗಳು ಎಲ್ಲಿರಬೇಕೋ ಅಲ್ಲೇ ಇದ್ದಾಳೆ. ನೀ ನನ್ನ ಲೈಫಲ್ಲಿ ಇರೋದಕ್ಕೆ ಒಂದು ರೀಸನ್ ಇದೆ ಪುಟ್ಟ. ರಾಮನೇ ನಿನ್ನ ಕಳಿಸ್ಕೊಟ್ಟಿರೋದು. ಅವನು ಯಾವತ್ತೇ ಇದ್ರೂ ನನ್ನ ಪಕ್ಷ. ನಿನ್ನನ್ನು ನನ್ನಿಂದ ದೂರ ಮಾಡೋಕ್ಕಾಗಲ್ಲ. ಸೀತಮ್ಮ, ನೀನೇನು ಹೇಳಿದೆ ಅಂತ ನನಗೊಂಚೂರು ಅರ್ಥ ಆಗಲಿಲ್ಲ. ಆದರೆ ನಾನು ಕೇಳಿದ್ದು ಡಾಕ್ಟರ್ ಅಂಕಲ್ ಪಾಪು ಅವ್ರಿಗೆ ಸಿಕ್ಬಿಟ್ರೆ ನಾನು ನಿನ್ನಿಂದ ದೂರ ಆಗ್ತೀನಾ ಅಂತ. ಹಾಗಂತ ನೀನು ಮತ್ತೆ ಅತ್ತೆ ಮಾತಾಡ್ತಾ ಇದ್ರು ಅಂತ ಕ್ಯೂಟ್ ಅಕ್ಕ ಬಡ್ಡಿ ಬಂಗಾರಮ್ಮ ಆಂಟಿಗೆ ಹೇಳಿದ್ದಾರೆ. ನನ್ ಕತ್ ಕೇಳಿಸ್ಕೊಂಡಿಲ್ಲ ಸೀತಮ್ಮ. ನಾನು ನೀ ಹೈಡ್ ಅಂಡ್ ಸೀಕ್ ಆಡ್ಬೇಕಾದ್ರೆ ಅಲ್ಲಿ ಬಚ್ಚಿಟ್ಕೊಂಡಿದ್ದೆ, ಆಗ ಕೇಳಿಸ್ಬಿಡ್ತು. ನನಗೆ ಗೊತ್ತು ಪುಟ್ಟ, ನನ್ನ ಮಗಳು ಜಾಣೆ, ಆ ಥರ ಎಲ್ಲ ಕತ್ ಕೇಳಿಸ್ಕೊಳ್ಳಲ್ಲ ಅಂತ. ಯಾರು ಏನು ಬೇಕಿದ್ರು ಹೇಳಿ ಪುಟ್ಟ, ನೀನು ಯಾವತ್ತಿದ್ರು ನನ್ನ ಜೊತೆನೇ ಇರ್ತೀಯ. ಓಕೆ? ಸೀತಾ, ರೆಡಿ ಆದ್ಯೇನೆ? ಸಿಹಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲಿ ನಿಮ್ಮ ಮಾವ ನಿಂಗೆ ಕತೆ ಹೇಳಕ್ಕೆ ಕಾಯ್ತಿದ್ದಾರೆ, ಹೋಗು. ಹೌದಾ ಸೀತಮ್ಮ, ನಾನು ಹೋಗ್ಬಿಟ್ಟು ಕತೆ ಕೇಳ್ಕೊಂಡು ಬರ್ತೀನಿ. ಬಾಯ್. ಸೀತಾ, ನೀನ್ ಎಲ್ಲಿ ಪ್ರಸ್ತಾಗಿಸ್ತಾ ಬೇಡ ಅಂತೀಯನೋ ಅನ್ಕೊಂಡೆ. ಸತ್ಯ ರೆಡಿ ಆಗಿದೆಯಲ್ಲ, ಚೆನ್ನಾಗಿ ಕಾಣಿಸ್ತಿದ್ಯಾ. ಹೌದು, ಈ ಮನೆಯವ್ರು ನಿನಗೊಂದು ಕಂಠಿ ಹಾರ ಕೊಟ್ಟಿದ್ರಲ್ವಾ, ಅದನ್ನ ಹಾಕೊಳ್ಳತ್ತಾನೆ? ಅದಕ್ಕೆ ಅದೆಲ್ಲ ಯಾಕೆ? ಅಯ್ಯೋ, ಮತ್ತದೇನು ಇಟ್ಕೊಂಡು ಪೂಜೆ ಮಾಡ್ತೀಯಾ? ಯಾಕೆ ಗತಿ ಇಲ್ದವ್ರಂಗೆ ಅದೊಂದು ಕರಿಮಣಿ ಹಾಕೊಂಡಿದ್ಯಾ? ಆ ಕಂಠಿ ಹಾರ ನಿಂದು, ಹಾಕೋ. ಇವತ್ತು ಹಾಕೊಳ್ದೆ ಇನ್ಯಾವಾಗ ಹಾಕೋತೀಯಾ? ಅದಕ್ಕೆ ಇಷ್ಟೇ ಸಾಕು ತಾನೇ, ಇದೆ ಚೆನ್ನಾಗಿದೆ. ಅಯ್ಯೋ ಸೀತಾ, ಸುಮ್ಮನೆ ಇರು, ನಾನು ಹೇಳ್ದಂಗೆ ಕೇಳು. ಎಲ್ಲಿ ಕೊಡು, ನಾನೇ ಹಾಕ್ತೀನಿ ಅದನ್ನ. ಸರಿ, ನಾನೇ ಹಾಕೋತೀನಿ. ಏನಾಯ್ತು ಶ್ಯಾಮ್? ಡಾಕ್ಟರ್ ಲಕ್ಷ್ಮಿ ಸಿಕ್ಕಿದ್ರಾ? ಏನಂದ್ರು? ಅವ್ರು ನನ್ನ ಮೇಲೆ ಕೇಸೇನೋ ಹಾಕಲ್ಲ ಅಲ್ವಾ? ಬಾ, ಈ ಕುತೂಹಲ ಆದ್ರೂ ಉಳಿಸ್ಕೊಳ್ಳಿಲ್ಲ ನೀನು. ನಮ್ಮ ಮಗಳ ಬಗ್ಗೆ ವಿಚಾರಿಸಲಿಲ್ಲ, ನೀನು ಸೇಫ್ಟಿ ಬಗ್ಗೆ ನೀನು ನೋಡ್ಕೋತಿದ್ದೀಯ. ನೀನು ಮಾಡಿರೋ ತಪ್ಪಿಗೆ ನಾನು ಅನ್ಸ್ಕೋತಾ ಇದ್ದೀನಿ. ನಂದೇನೂ ತಪ್ಪಿಲ್ಲ ಶ್ಯಾಮ್. ಆ ಪ್ರೆಗ್ನೆನ್ಸಿಲಿ ಆಲ್ರೆಡಿ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಟ್ವಿನ್ ಬೇಬೀಸ್ ಇದೆ ಅಂತ ಕೂಡ ಹೇಳಿದ್ರಲ್ವಾ, ಅದ್ರಲ್ಲಿ ಒಂದು ಮಗು ಮಾತ್ರ ಉಳಿಯುತ್ತೆ ಅಂತಾನೂ ಹೇಳಿದ್ರು. ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ನನಗೆ ಬೇಡ ಅಂತ ಅನ್ನಿಸ್ತಿತ್ತು. ಆ ಟೈಮಲ್ಲಿ ನೀನು ಕೂಡ ನನ್ನ ಜೊತೆ ಇರಲಿಲ್ಲ, ಅದಕ್ಕೆ ಹಾಗೆ ಯೋಚನೆ ಮಾಡಿದೆ. ತಪ್ಪಾ? ಹಾ, ತಪ್ಪೆ. ಇದನ್ನೆಲ್ಲ ನೀನು ಮೊದಲೇ ಹೇಳ್ದಿರೋದು ತಪ್ಪೆ. ಮಗುನ ಅವತ್ತು ಹೀಗೆ ಮಗು ಮಗು ಅಂತ ಇದ್ರು, ಈಗಲೂ ಅದೇ ಮಾತಾಡ್ತಿದ್ದಾರೆ. ಯಾವ ಮಗು ಇದು? ಮಗು ಪಡ್ಕೊಳ್ಳೋ ಡಿಸಿಷನ್ ನಮ್ಮಿಬ್ರದು ಅಂದಮೇಲೆ ಮಗು ಬೇಡ ಅನ್ನೋ ಡಿಸಿಷನ್ ಇನ್ನೊಬ್ಳೆ ಹೇಗೆ ತಗೊಂಡೆ? ನಂಗೆ ಹೇಳ್ಬೇಕಲ್ವಾ? ಇವ್ರಿಗೆ ಮಗು ಇದೆಯಾ? ಇದೇನು ಅಕ್ಕ ನನ್ನಿಂದ ಮುಚ್ಚಿಡ್ತಾ ಇದ್ದಿದ್ದು? ತಪ್ಪು ಮಾಡಿದೆ ನೀನು ಶಾಲಿನಿ. ನೀನು ಮಾಡಿರೋ ತಪ್ಪಿಗೆ ಡಾಕ್ಟರ್ ಅನಂತ ಲಕ್ಷ್ಮಿ ಈಗ ನಮ್ಗೆ ಹೆಲ್ಪ್ ಮಾಡೋಕೆ ರೆಡಿ ಇಲ್ಲ. ನಾನು ಹೇಳಿರ್ಲಿಲ್ವಾ ಅವ್ರು ನಮಗೆ ಹೆಲ್ಪ್ ಮಾಡಲ್ಲ, ಅವ್ರ ಹತ್ರ ಹೋಗೋದು ವೇಸ್ಟ್ ಅಂತ? ನನ್ನ ಮಾತು ಕೇಳಿದೆ ಸುಮ್ಮನೆ ಹೋಗಿ ಅವಮಾನ ಮಾಡಿಸ್ಕೊ ಬಂದಿದ್ಯಾ? ಇಟ್ಸ್ ಓಕೆ. ನಮ್ಮ ಮಗಳು ನನಗೆ ಸಿಗ್ತಾಳೆ ಅಂತಂದ್ರೆ ನಾನು ಏನು ಬೇಕಾದ್ರೂ ಸಹಿಸ್ಕೊಳಕ್ಕೆ ರೆಡಿ ಇದ್ದೀನಿ. ಆ್ಯಂಡ್ ಮೋರ್ ಓವರ್, ರಾಮ್ ತನ್ನೆಲ್ಲ ರೆಪ್ಯುಟೇಷನ್ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿ ಡಾಕ್ಟರ್ ಅನಂತ ಲಕ್ಷ್ಮಿಯವ್ರ ವಿರುದ್ಧ ನಾವು ಕೇಳ್ತಿರೋ ಇನ್ಫಾರ್ಮೇಷನ್ನ ಮುಚ್ಚಿಟ್ಟು ಕೊಡದೇ ಇರೋದಕ್ಕೆ ಕಂಪ್ಲೇಂಟ್ ಕೊಡ್ತಿದ್ದಾನೆ. ಈಗ ಆ ಸೊರಗೇಟ್ ಮಾಡೋ ಡೀಟೇಲ್ಸ್ನ ಡಾಕ್ಟರ್ ಅನಂತ ಲಕ್ಷ್ಮಿಯವ್ರು ನಮಗೆ ಕೊಡಲೇಬೇಕು, ನಮ್ಮ ಮಗು ನಮಗೆ ಸಿಗಲೇಬೇಕು. ಸರೋಗೇಟ್ ಮದರ್?
ಅಕ್ಕ ಮತ್ತು ಜೀಜು ಸರಗಸೆಯಿಂದ ಮಗುನ ಪಡ್ಕೋಬೇಕು ಅನ್ಕೊಂಡಿದ್ರ? ಆ ಮಗು ಹುಟ್ಟಿದ್ಯಾ? ಅದು ಹೆಣ್ಮಗುನ? ಈಗದು ಆ ಸರೋಗಿಟ್ ಮದರ್ ಜೊತೆನೇ ಇದೆಯಾ? ಅದನ್ನ ಇವ್ರು ಹುಡುಕ್ತಿದ್ದಾರಾ? ಅಂದರೆ ಯಾವುದೋ ಆಶ್ರಮದಿಂದ ಬಂದಿದೆಯಲ್ಲ. ಸೀತಾ? ಓ ಗಾಡ್. ಜೀಜು, ಐ ಥಿಂಕ್ ಐ ಕ್ಯಾನ್ ಹೆಲ್ಪ್ ಯು. ಯು ನೀನು ಯಾವಾಗ ಬಂದೆ ಇಲ್ಲಿಗೆ? ಶಾಲಿನಿ ಏನಿದು? ಶ್ಯಾಮ್, ಅದು ಶಾಲಿನಿ ಇವಳು ಯಾಕೆ ಬಂದಿಲ್ಲಿ? ಜೀಜು, ನಾನೆಲ್ಲ ಹೇಳ್ತೀನಿ. ನೋಡು ಎಷ್ಟು ಚೆನ್ನಾಗಿದೆ. ಹಾಕು ಅಂದ್ರೆ ಮುಖ ಸಿಂಡ್ರಿಸ್ತಿದ್ಯಾ. ಇದನ್ನ ನೋಡಿದ್ರೆ ನನಗೆ ಹಾಕೋಬೇಕು ಅಂತ ಆಸೆ ಆಗ್ತಿದೆ. ಅದೇನೋ ಅಂತಾರಲ್ಲ, ಹಲ್ಲಿದ್ದವ್ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ ಹಲ್ಲಿಲ್ಲ. ಅಯ್ಯೋ, ನನಗೆ ಬಂಗಾರ ಅಂದ್ರೆ ಎಷ್ಟು ಇಷ್ಟ, ತಗೊಳ್ಳೋ ತಾಕತ್ತಿಲ್ಲ. ಆದ್ರೆ ನಿನಗಿಷ್ಟೆಲ್ಲ ಇದೆ, ವ್ಯಾಮೋಹನೇ ಇಲ್ಲ. ಸೀತಾ, ನಾವು ಚಿನ್ನ ತಗೊಳ್ದೆ ಎಷ್ಟೋ ಕಾಲ ಆಗೋಯ್ತು ಕಣೆ. ನನಗೊಂದು ಜೊತೆ ಚಿನ್ನದ ಬಳೆ ಮಾಡಿಸ್ಕೊಡೆ. ನಾನು ನಿನಗೆ ಎಷ್ಟೊಂದು ಸಹಾಯ ಮಾಡಿಲ್ವಾ? ಅಯ್ಯೋ, ಇದೇನಿದು ಹಿಂಗೆ ಬಾಯಿ ಬಿಟ್ಟು ಕೇಳ್ತಿದಾರಲ್ಲ ಅಂತ ತಪ್ಪು ತಿಳ್ಕೊಬೇಡ. ನಮಗಾದ್ರೂ ಯಾರಿದ್ದಾರೆ? ಮಕ್ಕಳ ಮರಿನ ಏನಿದ್ರು ನಿನ್ನ ಹತ್ರನೇ ಹೇಳಿ ಕೇಳಿ ಮಾಡ್ಬೇಕಲ್ವಾ? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ನಿಮ್ಮ ಅಕೌಂಟ್ಗೆ ನಾನು ದುಡ್ಡು ಹಾಕ್ತೀನಿ, ಏನು ಬೇಕೋ ಅದನ್ನು ತಗೊಳ್ಳಿ. ಹೌದಾ? ಆಯ್ತು ಕಡೆ, ಆಯ್ತು. ಸೀತಾ, ಆ ರುದ್ರ ಪ್ರತಾಪು ಸಿಹಿ ಅಪ್ಪನ ಥರ ಕಾಣೋನ ಹುಡುಕೊಟ್ರೆ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಹೇಳ್ದ. ಮನಸ್ಸು ಮಾಡಿದ್ರೆ ನಾವು ದುಡ್ಡು ಸಂಪಾದನೆ ಮಾಡ್ಬೋದಾಗಿತ್ತು. ಆದರೆ ಬೇಡಪ್ಪ, ಅಂಥ ಅನ್ಯಾಯದ ದುಡ್ಡೆಲ್ಲ ನಮಗೆ ಬೇಡ. ನಾವು ಆ ಥರ ಅನ್ಯಾಯ ಎಲ್ಲ ಮಾಡೋಕ್ಕೆ ಹೋಗಲ್ಲ. ನನಗೆ ಗೊತ್ತು ಅದಕ್ಕೆ. ನೀವು ಅಣ್ಣ ಈ ಸತ್ಯನ ಯಾರಿಗೂ ಹೇಳ್ದೆ ಗೊತ್ತಿತ್ತು ಗೊತ್ತಿಲ್ಲದಿರೋ ಥರ ಇದ್ಬಿಟ್ರೆ ಅದೇ ನನಗೆ ದೊಡ್ಡ ಹೆಲ್ಪು ಅದಕ್ಕೆ. ಪ್ಲೀಸ್. ಸರಿ ಸರಿ, ಎಲ್ಲ ಸರಿ ಹೋಗುತ್ತೆ ಬಿಡು. ನೀನು ಏನು ಯೋಚನೆ ಮಾಡಬೇಡ. ಇವತ್ತು ಸೀತಾ, ರಾಮ್ ಏನಾದರೂ ನಿನ್ನ ನೋಡಿದ್ರೆ ಕಳೆದೋಗ್ಬಿಡ್ತಾನೆ. ಅಷ್ಟು ಮುದ್ದಾಗಿ ಕಾಣಿಸ್ತಿದೀಯಾ. ನಂದೇ ದೃಷ್ಟಿ ಆಗತ್ತೆ ನಿನಗೆ. ಸೀತಾ, ರಾಮಗೆ ಫೋನ್ ಮಾಡಿ ಬೇಗ ಬರಕ್ಕೆ ಹೇಳು. ಸೀತಾ, ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟು ಈ ಶಾಸ್ತ್ರ ಮಾಡ್ಕೊಂಡ್ರೆ ಏನ್ ಅರ್ಥ ಬರುತ್ತೆ ಹೇಳು? ಈ ಶಾಸ್ತ್ರಕ್ಕೆ ನಿಜವಾದ ಅರ್ಥ ಬರೋದೆ ನೀನ್ ಎಲ್ಲ ಗುಟ್ಗಳನ್ನು ರಾಮ ಹತ್ರ ಹೇಳ್ಕೊಂಡಾಗ ಮಾತ್ರ. ಸತ್ಯಕ್ಕಾಗಿ ನಿಂತೋಳ್ ನೀನು, ಸತ್ಯವನ್ನೇ ಮಾತಾಡ್ದೋಳ್ ನೀನು. ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟು ಹೇಗ್ ಬದುಕ್ತೀಯ ಸೀತಾ? ಇನ್ ಯೋಚನೆ ಮಾಡ್ಬೇಡ, ರಾಮ ಹತ್ರ ಎಲ್ಲ ಸತ್ಯ ಹೇಳ್ಕೋಬೇಕು ನೀನು. ಹೌದು, ಎಲ್ಲ ವಿಷಯ ನಾನು ರಾಮ ಹತ್ರ ಹೇಳ್ಕೋಬೇಕು. ನಾವಿಬ್ರು ಮಧ್ಯೆ ಕೊಟ್ಟಿದ್ರೆ ನಮ್ಮ ಸಂಬಂಧಕ್ಕೆ ಬೆಲೆನೇ ಇರಲ್ಲ. ಬೇರೆಯವರಿಂದ ಈ ವಿಷಯ ರಾಮಗೆ ಗೊತ್ತಾಗಬಾರ್ದು. ಅದಕ್ಕಿಂತ ಮುಂಚೆ ನಾನೇ ಅವ್ರಿಗೆಲ್ಲ ಹೇಳ್ಕೊಬಿಡ್ತೀನಿ. ಜಿಜು, ಈ ಮನೆಗೆ ನಾನು ಯಾಕೆ ಬಂದೆ, ಹೇಗೆ ಬಂದೆ ಅನ್ನೋದಕ್ಕಿಂತ ಒಂದಷ್ಟು ವಿಷಯ ನಾನು ಹೇಳೋದು ಇಂಪಾರ್ಟೆಂಟ್. ಪ್ಲೀಸ್ ಕೇಳಿಸ್ಕೊಳ್ಳಿ, ಟ್ರಸ್ಟ್ ಮೀ. ಶಾಲಿನಿ ಪ್ಲೀಸ್. ಶಾಲಿನಿ, ಹೇಗೆ ಇವಳನ್ನ ಮನೆಯೊಳಗೆ ಬಿಟ್ಕೊಂಡೆ? ಯಾಕೆ ಬಿಟ್ಕೊಂಡೆ? ಯಾಕೆ ಅಂದ್ರೆ ಇವಳು ನನ್ನ ತಂಗಿ ಶ್ಯಾಮ್. ನನ್ಗಿಲ್ಲಿ ಯಾರು ಇಲ್ಲ ಅಂತ ಅನ್ನಿಸ್ತಾ ಇತ್ತು. ನೀನು ನನ್ನ ದೂರ ಮಾಡ್ತಿದ್ಯಾ. ನನಗೆ ಫ್ಯಾಮಿಲಿ ಅಂತ ಹೇಳ್ಕೊಳ್ಳೋದಕ್ಕೆ ಇರೋದು ಇವಳೊಬ್ಳೆ. ಅದಕ್ಕೆ ನಾನೇ ಬಾ ಅಂತ ಕರೆಸ್ಕೊಂಡೆ. ಜಿಜು, ನೀವು ಮತ್ತೆ ಶಾಲು ಮಗು ಬಗ್ಗೆ ಮಾತಾಡ್ತಾ ಇದ್ರಿ ಅಲ್ವಾ? ಅದೇನು ಅಂತಂದ್ರೆ, ದೊಡ್ಡ ನಮಸ್ಕಾರ ನಿನಗೆ. ಥ್ಯಾಂಕ್ ಯು ಫಾರ್ ಆಫರಿಂಗ್ ದ ಹೆಲ್ಪ್. ನೌ ಪ್ಲೀಸ್ ಗೆಟ್ ಲಾಸ್ಟ್.
ನೋ ಜೀಜು, ಅವತ್ತು ನೀವು ನಾನು ಹೇಳೋದನ್ನ ಕೇಳಿಸ್ಕೊಂಡಿಲ್ಲ. ಇವತ್ತಾದ್ರೂ ಅಟ್ಲೀಸ್ಟ್ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಸೀತಾ ಬರ್ದಿರೋ ಲೆಟರ್ ಅಲ್ಲಿ ಅನಂತಲಕ್ಷ್ಮಿ ಹೆಸರಿತ್ತು. ಆ ಲೆಟರ್ ನಮ್ಮನೆ ಅಡ್ರೆಸ್ಸಿಗೆ ಬಂದಿತ್ತು. ಆ ಲೆಟರ್ಗೂ ನಿಮ್ಗೂ ಏನ್ ಸಂಬಂಧ? ಆ ಲೆಟರ್ ನಮ್ಮನೆ ಅಡ್ರೆಸ್ಸಿಗೆ ಯಾಕೆ ಬಂದಿತ್ತು ಅಂತ ನಾನು ತುಂಬಾ ತಲೆ ಕೆಡಿಸ್ಕೊಂಡೆ. ಅದಕ್ಕೆ ನಾನು ಡಾಕ್ಟರ್ ಅನಂತಲಕ್ಷ್ಮಿ ಅವ್ರನ್ನ ಮೀಟ್ ಮಾಡಿದ್ದು. ಅವ್ರನ್ನ ಮೀಟ್ ಮಾಡಿದ್ಮೇಲೆ ನನಗೆ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ. ನನ್ನ ಡೌಟ್ಸ್ ಎಲ್ಲ ಇವಾಗ ಕ್ಲಿಯರ್ ಆಗಿದೆ. ಹೇಯ್, ಸೀತನ್ ಯಾಕೆ ಮತ್ತೆ ತರ್ತಿದ್ದೆ ನೀನು? ಅಯ್ಯೋ ಜೀಜು, ಸೀತಾನೇ ಇದಕ್ಕೆಲ್ಲ ಸೆಂಟರ್ ಪಾಯಿಂಟ್. ವಾಟ್? ಹೌದು ಜೀಜು, ನೀವು ಮತ್ತೆ ಅಕ್ಕ ಸ್ಯಾರೋಗಿಫಿತ್ರು ಮಗು ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರಿ ಅಲ್ವಾ? ಬಟ್ ನಿಮಗೆ ಆ ಮಗು ಸಿಗ್ಲಿಲ್ಲ. ಅಂಡ್ ಇವಾಗ ಆ ಸ್ಯಾರೋಗೇಟ್ ಮದರ್ನ ಅಂಡ್ ಆ ಮಗುನ ನೀವು ಹುಡುಕ್ತಾ ಇದ್ದೀರಾ, ರೈಟ್? ಡಾಕ್ಟರ್ ಅನಂತಲಕ್ಷ್ಮಿ ಅವರು ಕೂಡ ನಿಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಲ್ವಾ? ಬಟ್ ಐ ಕ್ಯಾನ್ ಹೆಲ್ಪ್ ಯು ಜೀಜು. ಟ್ರಸ್ಟ್ ಮೀ, ಆ ಸ್ಯಾರೋಗೇಟ್ ಮದರ್ ಯಾರು ಅಂತ ನನಗೆ ಗೊತ್ತು. ಏಯ್, ಏನು ಹೇಳ್ತಾ ಇದೆಯಾ ನೀನು? ನಿನ್ಗೆ ಹೆಂಗೆ ಗೊತ್ತು? ಯಾರದು? ಬೇರೆ ಯಾರು ಅಲ್ಲ ಜೀಜು, ಸೀತಾ. ಸೀತಾನೇ ಆ ಸ್ಯಾರೋಗೇಟ್ ಮದರ್. ಆಗ್ಲೇ ಇಲ್ಲೇ ಒಂದು ಸ್ವಲ್ಪ ಕಾಲು ಚಾಚಿದ್ದೆ ಕಣೆ. ಎಂಥ ಒಳ್ಳೆ ನಿದ್ದೆ ಬಂತು ಅಂತೀಯ, ಮೆತ್ತಿಗಿದೆ. ಒಂದ್ ದಿಂಬು ಓದ್ಕೊಳಕ್ ಕೊಟ್ಬಿಟ್ರೆ ಇಲ್ಲೇ ಆರಾಮಾಗಿ ಮಲ್ಕೊಂಡ್ಬಿಡ್ಬೋದು. ಹಂಗೆ ಹೇಳು. ಏನು ಜನನಪ್ಪ, ಮನೆಯಲ್ಲಿ ರೂಮ್ ಇಲ್ವಾ? ಇಲ್ಲೇ ಮಲ್ಕೋಬೇಕಾ? ಅನಿ ಸಿಹಿ, ನೀವಿಬ್ರು ಇಲ್ಲೇನು ಮಾಡ್ತಿದ್ದೀರಾ? ಮಲ್ಕೋ ಹೋಗಿ. ಇಲ್ಲ ಚಿಕ್ಕಿ, ಮಾವ ನಮ್ಗೆ ಬ್ರಹ್ಮ ರಾಕ್ಷಸ ಕತೆ ಹೇಳ್ತಾರಂತೆ. ನಾವಿಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. ಮೂಕಿ ಊಟಕ್ಕ ಇವತ್ತು ನಾವು ಇಲ್ಲೇ ಹ್ಯಾಂಗ್ ಔಟ್ ಮಾಡ್ತೀವಿ. ಹ್ಯಾಂಗ್ ಔಟಾ? ಹಾಯ್ ಅಪ್ಪ. ಹಾಯ್ ವಗರ. ಯಾಕೋ ಇನ್ನೂ ಮಲ್ಗಿಲ್ವೇನೋ ನೀನು? ನಾವು ಬ್ರಹ್ಮ ರಾಕ್ಷಸ ಕತೆ ಕೇಳಿನೇ ಮಲ್ಕೊಂತೀವಿ. ಯಾರ ಕತೆ ಹೇಳ್ತಿರೋದು? ನಮ್ಮ ಮಾವ. ಬಾವಾ, ಮೇಲ್ಗಡೆ ಗೆಸ್ಟ್ ರೂಮಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದಲ್ವಾ? ಬೇಡ ಬೇಡ, ಒಂದು ದಿಂಬು ಹೊದ್ಗೆ ಕೊಡಿ, ಇಲ್ಲೇ ಹಾಯಾಗಿ ನೆಮ್ಮದಿಯಾಗಿ ಮಲಗ್ತೀವಿ. ಇಲ್ಲ, ಬೇಡ ಬೇಡ, ಆರಾಮಾಗಿ ಗೆಸ್ಟ್ ರೂಮಲ್ಲಿ ಮಲ್ಕೊಳ್ಳಿ. ಬನ್ನಿ. ನಾನು ಗೆಸ್ಟ್ ರೂಮ್ ರೆಡಿ ಮಾಡೋದಕ್ಕೆ ಹೇಳಿದ್ದೀನಿ ಶ್ವೇತಾಗೆ. ರೆಡಿ ಇದೆಯಾ ಅಂತ ನಾನು ಹೋಗಿ ನೋಡ್ತೀನಿ. ಸಿಪುಟ, ಅತ್ತೆ ಮಾವ ಪಾಪ ರೆಸ್ಟ್ ಮಾಡಲಿ, ಟಯರ್ಡ್ ಆಗಿರ್ತಾರೆ. ನೀನು ಮತ್ತೆ ನೀ ಮಲ್ಕೊಳ್ಳಿ, ಬೇಗ ಟೈಮ್ ಆಯ್ತು. ಇಲ್ಲಪ್ಪ, ನಾನು ನೀ ಇಲ್ಲೇ ಇರ್ತೀವಿ, ನೀನು ಹೋಗಿ ಮಲ್ಕೋ. ಇವತ್ತು ನನ್ನ ಸ್ಪೆಷಲ್ ಡೇ ಅಲ್ವಾ? ನಾನು ಅನಿ ಕತೆ ಕೇಳ್ಕೊಂಡು ಎಂಜಾಯ್ ಮಾಡ್ತೀವಿ. ನಿಮ್ ಮಗು ಸೀತಾ ಹತ್ರ ಇದೆ, ಅದಕ್ಕೆ ಆಶ್ರಮಕ್ಕೆ ಬಂದು ಮೀಟ್ ಆಗಿ ಅಂತ ಲೆಟರ್ ಬರ್ದಿದ್ಲು. ಆ ಲೆಟರ್ ಕನ್ನಡದಲ್ಲಿ ಇದ್ದಿದ್ರಿಂದ ನನಗೆ ಡೀಟೇಲ್ ಆಗಿ ಓದಕ್ ಗೊತ್ತಾಗ್ಲಿಲ್ಲ. ಆದ್ರೆ ಸೈನ್ ಮಾತ್ರ ಸೀತಾದೆ ಅಂತ ಗೊತ್ತಾಯ್ತು. ಯಾಕಂದ್ರೆ ನಾನು ಆಫೀಸಲ್ಲಿ ಇದ್ದಾಗ ನೋಡಿದ್ದೆ, ಸೀತಾ ಅಂತ ಕನ್ನಡದಲ್ಲಿ ಸೈನ್ ಮಾಡೋದು ಅವಳು ಒಬ್ಳೆ. ಸೊ ಸೀತಾ ಮಗಳೇ ನಿಮ್ಮ ಮಗಳು. ಆಲ್ ಕ್ಲಿಯರ್? ಓ, ಸ್ಟಾಪ್ ದಿಸ್ ನಾನ್ಸೆನ್ಸ್. ಯಾರಿಗೆ ಹೇಳ್ತಿದ್ಯಾ ಈ ಕತೆನ? ಹಾ, ಸುಳ್ಳು ಹೇಳಕ್ಕೂ ಒಂದು ಲಿಮಿಟ್ಸ್ ಅಂತ ಇರಬೇಕು. ಅದು ಸರಿ, ಯಾವ ಸೈನ್ ಬಗ್ಗೆ ನೀನು ಮಾತಾಡ್ತಿದ್ಯಾ? ಎಷ್ಟು ಚೆನ್ನಾಗಿ ಸೈನ್ನ ಫೋರ್ಜರಿ ಮಾಡ್ತೀನಿ ಅಂತ ನಾನೇ ನೋಡಿದ್ದೀನಲ್ಲ. ಒಂದೇ ಮನೇಲಿ ಎತ್ಕೊಂಡು ನನ್ನ ಸೈನ್ನ ಕಾಪಿ ಮಾಡಿ ಇವಾಗ ಇಲ್ಲಿಗೆ ಬಂದು ಹೆಲ್ಪ್ ಮಾಡ್ತೀನಿ ಅಂತ ನಾನ್ಸೆನ್ಸ್ ಮಾತಾಡ್ತಿದ್ಯಾ. ಹೇಗೆ ನಂಬಲಿ ನಿನ್ನ ಮಾತುಗಳನ್ನ? ನೀವು ನಂಬಲೇಬೇಕು ಜೀಜು. ನಿಮ್ಮ ಮಗು ನಿಮಗೆ ಬೇಕು ಅಂದ್ರೆ ನಂಬ್ತೀರಾ ಅಷ್ಟೇ. ಶಾಲು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾಳೆ ಇವಳು? ಏನಾಗಿದೆ ಇವಳಿಗೆ? ಕೇಳೋಳ್ಗೆ. ಚಾಂದಿ ಪ್ಲೀಸ್, ಈ ವಿಷಯದಲ್ಲಿ ಹುಡುಗಾಟ ಬೇಡ. ಶಾಲು, ಈ ವಿಷಯದಲ್ಲಿ ಯಾರಾದ್ರೂ ಜೋಕ್ ಮಾಡ್ತಾರಾ? ನಿಮ್ಮ ಮಗು ಸೀತಾ ಹತ್ರನೇ ಇರೋದು, ಅದಕ್ಕೆ ಆ ಸೈನೇ ಸಾಕ್ಷಿ. ಲೆಟರ್ ಮೇಲೆ ಸೀತಾ ಅಂತ ಇರೋದನ್ನ ನಾನು ನೋಡಿದ್ದೀನಿ. ಅದಕ್ಕೆ ಅನಂತಲಕ್ಷ್ಮಿ ಅವ್ರನ್ನ ಮೀಟ್ ಮಾಡಿದ್ದು. ಓಕೆ,
ಅದೇನೋ ಲೆಟರ್ ಅಂತ ಆವಾಗಲಿಂದ ಹೇಳ್ತಿದ್ಯಲ್ಲ, ಎಲ್ಲಿ ಆ ಲೆಟರ್? ತೋರಿಸು ಆ ಲೆಟರ್ನ, ನಾನು ನೋಡಬೇಕು ಸೀತನ್ ಸೈನ್ನ. ಚಾನ್ಯ ಆ ಲೆಟರ್ನ ತೋರ್ಸು, ಆಗ ನಿನ್ ಮಾತನ್ನ ಒಪ್ಬೋದು. ಶಾಲು, ಆ ಲೆಟರ್ ಎಲ್ಲಿ ಆ ಲೆಟರ್? ಜಿಜು, ನಿಜವಾಗ್ಲೂ ಆ ಲೆಟರ್ ನನ್ನ ಹತ್ರ ಇತ್ತು. ನಮ್ಮನೆಲ್ಲೇ ಅದು ಸಿಕ್ಕಿತ್ತು. ಬಟ್ ಇವಾಗೆಲ್ಲೋ ಮಿಸ್ ಆಗ್ಬಿಟ್ಟಿದೆ. ಐ ಸ್ವೇರ್ ಜಿಜು, ನಾನು ನಿಜ ಹೇಳ್ತಾ ಇದ್ದೀನಿ. ನೋಡಿದ್ಯಾ ಶಾಲು, ಎಷ್ಟು ಈಸಿಯಾಗಿ ಕತೆ ಕಟ್ತಾಳೆ ಅಂತ. ಲೆಟರ್ ಇತ್ತಂತೆ, ಹೀಗಿಲ್ವಂತೆ. ಬಾ. ಕತೆ ಅಲ್ಲ ಜಿಜು, ನಿಜಾನೇ ಹೇಳ್ತಾ ಇದ್ದೀನಿ. ಹಾಗೆ ಆ ಲೆಟರ್ ತಂದು ತೋರ್ಸು. ನೀನ್ ಲೆಟರ್ ತೋರ್ಸಲ್ಲ, ಹೆಂಗಾಗತ್ತೆ? ಕತೆಯಲ್ಲಿರೋ ಲೆಟರ್ ಪ್ರತ್ಯಕ್ಷ ಆಗೋದಕ್ಕೆ ಹೇಗೆ ಸಾಧ್ಯ ಹೇಳು? ಶ್ಯಾಮ್, ಚಾಂದ್ನಿ ಹೇಳ್ತಿರೋದು ನಿಜ ಅಂತ ಅನ್ನಿಸ್ತದೆ. ಸೀತಾ ಬಗ್ಗೆ ಸುಮ್ಮನೆ ಸುಳ್ಳು ಹೇಳೋದ್ರಿಂದ ಇವಳಿಗೆ ಏನ್ ಸಿಗುತ್ತೆ ಹೇಳು? ಚಾಂದಿನಿ ಮಾತಿನ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅನ್ನಿಸ್ತದೆ. ನೋ, ನಂಗಿಂತ ಸುಳ್ಳುಗಳನ್ನ ಕೇಳಕ್ಕೆ ಇಷ್ಟ ಇಲ್ಲ. ನೋಡು, ದಯವಿಟ್ಟು ಇವಳನ್ನ ಸಪೋರ್ಟ್ ಮಾಡ್ಕೊಂಡ್ ಬರಬೇಡ. ಐ ಗೆಟ್ ಇಟ್. ನಿಮ್ಮಿಬ್ರಿಗೂ ಸೀತಾ ಅಂದ್ರೆ ಅಸೂಯೆ. ಇವಳು ಅದಕ್ಕೆ ಕತೆ ಕಟ್ಟಿದಲ್ಲ ಅವಳ ವಿರುದ್ಧ, ನೀನು ಅದನ್ನ ಸಪೋರ್ಟ್ ಮಾಡ್ಕೊಂಡ್ ಬರ್ತಿದ್ಯಾ. ಕಮ್ ಆನ್ ಶ್ಯಾಮ್, ಆ ಸೀತಾ ಏನ್ ಮಹಾ ಅಂತ ನಾನು ಅಸೂಯೆ ಪಡ್ಲಿ? ಬಿಕಾಸ್ ಶಿ ಇಸ್ ಅ ವಂಡರ್ಫುಲ್ ಮದರ್. ನಿಮ್ಮಿಬ್ಬರಲ್ಲಿರೋ ಸ್ವಾರ್ಥ ಆಗಲಿ ಅಸೂಯೆ ಆಗಲಿ ಆ ಸೀತಾಲಿ ಇಲ್ಲ. ಅದಕ್ಕೆ ನಿಮ್ಮಿಬ್ರಿಗೂ ಅಸೂಯೆ. ಜಿಜು, ಪ್ಲೀಸ್ ಸ್ಟಾಪ್ ದಿಸ್. ನಾನೇನೋ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಸತ್ಯ ಹೇಳಿದ್ರೆ ನೀವು ನನ್ನ ತಲೆ ಮೇಲೆ ಗೂಬೆ ಕೂರಿಸ್ತಿದ್ದೀರಲ್ಲ. ಹೇ, ಸತ್ಯ ಏನಾದರೂ ನಾನೇ ತಿಳ್ಕೊತೀನಿ. ನನಗೆ ಹೆಲ್ಪ್ ಮಾಡೋದಕ್ಕೆ ರಾಮ್ ಇದ್ದಾನೆ. ನಿನ್ನ ಹೆಲ್ಪ್ ನನಗೆ ಬೇಕಾಗಿಲ್ಲ. ನೋಡು, ಇದೇ ರೀತಿ ಮತ್ತೆ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಕತೆ ಕಟ್ಟಿದ್ರೆ ನೀನು ನನ್ನ ನಾದ್ಯ ನನ್ನ ಮರಿಬೇಕಾಗುತ್ತೆ. ಅವ್ನು ಕೆರಾಟ್ ಫನ್ನಿಯ ಔಟ್. ಸೀಪುಟ, ಯಾರು ಹೇಳ್ಕೊಟ್ರು ನಿಂಗಿದಲ್ಲ? ಹಾಗೆಲ್ಲ ಮಾತಾಡಬಾರ್ದು, ಗೊತ್ತಾಯ್ತಲ್ಲ? ಅಳಿ ಅಂದ್ರೆ ತಪ್ಪೇನು ಹೇಳಿದಾಳೆ ಬಿಡಿ. ಇವಾಗಿನ ಕಾಲದಲ್ಲಿ ಮಕ್ಕಳೇ ಅಪ್ಪ ಅಮ್ಮಂಗೆ ಎಲ್ಲ ಹೇಳ್ಕೊಡೋ ಪರಿಸ್ಥಿತಿ ಬಂದಿದೆ ನೋಡಿ. ಹಾಗಲ್ಲ ಅಳಿ ಅಂದ್ರೆ, ಹೊಸದಾಗಿ ಮದುವೆ ಆಗಿದ್ದೀರಾ, ಗಂಡ ಹೆಂಡತಿ ಜೊತೆಗಿರ್ಬೇಕಲ್ವಾ? ಅದು ಬಿಟ್ಬಿಟ್ಟು 108 ಸಮಸ್ಯೆನ ಮೈ ಮೇಲೆ ಎಳ್ಕೊಂಡು ಆ ಸಮಸ್ಯೆ ಹಿಂದೆ ಓಡೋಗೋದು ಜೀವನನ ಹೇಳಿ? ಮೊದಲು ಸಂಸಾರ ಶುರು ಆಗ್ಬೇಕು. ಹೋಗಿ, ಸೀತಾ ಕಾಯ್ತಾ ಇದ್ದಾಳೆ, ಹೋಗಿ. ಸೀತಮ್ಮ ಸೂಪರ್ ಆಗಿ ರೆಡಿ ಆಗಿದ್ದಾಳೆ ಅಪ್ಪ, ಹೋಗಿ ನೋಡು ನೀನು. ಬೇಗ ಹೋಗು ಬ್ರದರ್, ನೀನ್ ಹೋಗಿಲ್ಲ ಅಂದ್ರೆ ಅಮ್ಮ ರಾಕ್ಷಸನ ಕತೆ ಶುರುನೇ ಆಗಲ್ಲ. ಹೋಗಿದ್ ಬನ್ನಿ. ಹೋಗು ಅಪ್ಪ, ಹೋಗು ನೀನು. ಇಳಿ ಫಸ್ಟ್. ಕತೆ ಶುರು ಮಾಡು. ಮಾವ, ಕತೆ ಶುರು ಮಾಡಿ. ಬಹಳ ವರ್ಷಗಳ ಹಿಂದೆ ಒಂದು ದೊಡ್ಡ ಊರಿನ ಪಕ್ಕ ಇದ್ದ ಪುಟ್ಟ ಹಳ್ಳಿಲಿ ಒಬ್ಬ ದೊಡ್ಡ ಬ್ರಹ್ಮ ರಾಕ್ಷಸ ಇದ್ದ. ಜಿಜು, ನೀವು ನನ್ನ ಮಾತನ್ನ ನಂಬ್ತಾ ಇಲ್ಲ ಅಲ್ಲ? ನಿಜ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನೀವು ಹುಡುಕ್ತಾ ಇರೋ ಮಗು ಸೀತಾ ಹತ್ರನೇ ಇದೆ. ಸೀತಾನೇ ನಿಮ್ಮ ಮಗುನ ನಿಮ್ಮಿಂದ ದೂರ ಮಾಡಿರೋದು. ಇಟ್ಸ್ ಟ್ರೂ ಟ್ರೂ ಟ್ರೂ. ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ ಚಾಂದಿನಿ. ಗೆಟ್ ಲಾಸ್ಟ್. ಶ್ಯಾಮ್, ಒಂದ್ ನಿಮಿಷ. ಚಾಂದಿಗೆ ಈ ತರ ಸುಳ್ಳು ಹೇಳೋ ನೆಸೆಸಿಟಿ ಏನೂ ಇಲ್ಲ ಅಲ್ವಾ? ಇವ್ರು ಹೇಳ್ತಿರೋದ್ರಲ್ಲೂ ಸತ್ಯ ಇರ್ಬೋದಲ್ವಾ? ಸ್ವಲ್ಪ ಯೋಚನೆ ಮಾಡು ಶ್ಯಾಮ್. ನೀವು ಇಬ್ರು ಯಾವ ಗ್ರಹದಿಂದ ಬಂದಿದ್ದೀರಾ? ಭೂಮಿ ಮೇಲೆ ಹುದ್ದೋತರ ಅಂತೂ ಕಾಣ್ತಾ ಇಲ್ಲ ನನಗೆ. ಶ್ಯಾಮ್, ಮೈಂಡ್ ಯೋರ್ ಟಂಗ್. ಮತ್ತಿನೇನು? ಹೋಗಿ ಹೋಗಿ ಆ ಸೀತಾನ ನಮ್ಮ ಮಗುನ್ ಕತ್ಕೊಂಡು ಹೋಗಿರೋ ಸರಗೇಟ್ ಮದನ್ ಅಂತ ಹೇಳ್ತಾ ಇದ್ದೀರಲ್ಲ, ಒಂಚೂರು ಬುದ್ಧಿ ಆದ್ರೂ ಬೇಡವಾ ನಿಮಗೆ?
ಸುಳ್ಳು ಹೇಳೋಕ್ಕೂ ಒಂದು ಲಿಮಿಟ್ಸ್ ಅಂತ ಇರಬೇಕು. ಇವಳೇನೋ ಸತ್ಯ ತಲೆ ಮೇಲೆ ಹೊಡೆದಿರೋ ಥರ ಸುಳ್ಳು ಹೇಳ್ತಿದ್ದಾಳೆ. ನೀನು ಅದೇ ಸತ್ಯ ಇರ್ಬೋದೇನೋ ಯೋಚನೆ ಮಾಡೋಣ ಅಂತ ಬೇರೆ ಹೇಳ್ತಿದ್ಯಾ. ಇದೇ ತಾಳ್ಮೆ ನಮ್ಮ ಮಗು ಸತ್ತೋಯ್ತು ಅಂತ ಸುಳ್ಳು ಹೇಳ್ತಿಯಲ್ಲ, ಅದನ್ನ ಹೇಳಕ್ ಮುಂಚೆ ಇರಬೇಕಾಗಿತ್ತು. ನಮ್ಗೆ ಈ ಪರಿಸ್ಥಿತಿನ ಬರ್ತಿರ್ಲಿಲ್ಲ. ಶ್ಯಾಮ್ ಪ್ಲೀಸ್, ನಾನು ಮಾಡಿರೋ ಒಂದೇ ಒಂದು ತಪ್ಪಿಗೆ ಹೀಗೆ ಚುಚ್ಚಿ ಚುಚ್ಚಿ ಮಾತಾಡ್ಬೇಡ. ನಿನ್ನ ಮಗು ನಿನಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದ್ದಿದ್ರೆ ಲಂಡನ್ಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ಇಲ್ಲೇ ಇರಬೇಕಾಗಿತ್ತು. ಅದು ಬಿಟ್ಟು ಹೋಗೋದು ಹೋಗಿ ಎಲ್ಲ ಹೊರೆ ನನ್ನ ಮೇಲೆ ಹಾಕಿ ಈಗ ನನ್ನನ್ನೇ ಹಂಗಿಸ್ತಾ ಇದೆಯಾ? ದಿಸ್ ಇಸ್ ನಾಟ್ ಫೇರ್ ಶ್ಯಾಮ್. ಹೌದು, ಹೋದೆ. ಯಾರಿಗೋಸ್ಕರ ಹೋದೆ? ನಿನ್ಗೋಸ್ಕರ ಹೋದೆ. ನಮ್ಮ ಮಗುಗೋಸ್ಕರ ಹೋದೆ. ಫಾರ್ ಅ ಬೆಟರ್ ಟುಮಾರೋಗೋಸ್ಕರ ಹೋದೆ. ಆದರೆ ನಾನು ಯಾವತ್ತೂ ನಮ್ಮ ಮಗು ಬದುಕಿದ್ರು ಬದುಕಿಲ್ಲ ಅಂತ ಹೇಳೋ ಮೆಂಟಾಲಿಟಿ ಅಂತ ನಾನಲ್ಲ. ಬಿಡು, ಪಾಸ್ಟ್ ಇಸ್ ಪಾಸ್ಟ್. ಇವಾಗ ಅದ್ರ ಬಗ್ಗೆ ಮಾತಾಡಿ ಏನನ್ನೂ ಬದಲಾಯಿಸೋಕ್ಕಾಗಲ್ಲ. ಆದರೆ ನಮ್ಮ ಪ್ರೆಸೆಂಟ್ ಮತ್ತು ಫ್ಯೂಚರ್ ನಮ್ಮ ಕೈಲೇ ಇದೆ ಅನ್ನೋದಂತೂ ಸತ್ಯ. ನಾನು ನಮ್ಮ ಮಗು ಜೊತೆ ಹೇಗೇಗೋ ಬದುಕಬೇಕು ಅಂತ ಕನ್ಸು ಕಟ್ಕೊಂಡಿದ್ದೆ. ಆದರೆ ನೀವಿಬ್ರು ಏನನ್ನ ಮಾತಾಡಿ ನನ್ನ ಮನಸ್ಸನ್ನು ಹಾಳು ಮಾಡ್ತಾ ಇದ್ದೀರಾ. ಹೇಯ್, ನೀನು ಇನ್ನೂ ಇಲ್ಲೇ ನಿಂತ್ಕೊಂಡು ಏನು ಮಾಡ್ತಿದ್ಯಾ? Get out from here. Out! ಹೋಗ್ತೀನಿ. ಆದರೆ ನೆನ್ಪಿಟ್ಕೊಳ್ಳಿ, ನೀವು ಇವತ್ತು ಮಾತಾಡೋದಕ್ಕೆಲ್ಲ ಪಶ್ಚಾತ್ತಾಪ ಬಟ್ಟೆ ಪಡ್ತೀರಾ. ಮೈಂಡ್ ಇಟ್. ನಿಜಕ್ಕೂ ಸೀತಾನೇ ಆ ಸರೋಗೇಟ್ ಮದರ? ಅಂದ್ರೆ ಸಿಹಿ ನಮ್ಮ ಮಗಳ? ಇದು ನಿಜಾನಾ?